ಎಲ್ಲ ಯೋಜನೆಗಳನ್ನು ಅಷ್ಟು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಸೋತಿದೆ. ಆ ಸಮಯದಿಂದ ನಾವು ಅದನ್ನು ವಿರೋಧಿಸ್ತಾ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿ, ಜನರಿಗೆ ತಲುಪಿಸಬೇಕಾದ ಯೋಜನೆಗಳನ್ನು ತಲುಪಿಸಿ ಅಂತ ಅದ್ರ ಹಿಂದೆ ಬಿದ್ದಿದ್ದೀವಿ ನಾವು. ನಮಗೇನು ರಾಜಕಾರಣ ಮಾಡಬೇಕು ಅಂತಿಲ್ಲ, ಆದರೆ ಅವರು ಕೊಟ್ಟಿರುವ ಯೋಜನೆಗಳನ್ನು ಜನರಿಗೆ ತಲುಪಿಸೋದು ನಮ್ಮ ಕೆಲಸ. ವಿರೋಧ ಪಕ್ಷ ಆಗಿ ಅದನ್ನು ಮಾಡ್ತಾ ಇದ್ದೀವಿ. ಆ ರೀತಿ ಹೋರಾಟಗಳ ಮೇಲೆ ಹೋರಾಟ, ಅದರ ಜೊತೆಗೆ ತುಷ್ಟೀಕರಣ, ಅನೇಕರನ್ನ ಓಟಿಗೋಸ್ಕರ ತುಷ್ಟೀಕರಣ ಮಾಡಿ, ಅದರಲ್ಲೂ ಮುಸಲ್ಮಾನರನ್ನ ವಿಶೇಷವಾಗಿ ತುಷ್ಟೀಕರಣ ಮಾಡೋದ್ರ ಜೊತೆಗೆ ರಾಜಕಾರಣ ಮಾಡ್ತಾ ಬಂದರು. ಅದನ್ನು ವಿರೋಧಿಸ್ತಾ ಬಂದ್ವಿ. ಯಾವುದೇ ಪ್ರತಿಭಟನೆ, ಯಾವುದೇ ಅವರ ಮೇಲಿನ ವಿರೋಧ ಅವರಿಗೆ ಏನೂ ಪರಿವರ್ತನೆಯನ್ನ, ಬದಲಾವಣೆಯನ್ನು ತರಿಸುವ ಯಾವ ಇದು ಆಗಲಿಲ್ಲ. ಈ ರೀತಿ ಮಾಡ್ತಾ ಬರ್ತಾ ಇರುವಾಗ 2 ವರ್ಷ ಕಳೀತು. 2 ವರ್ಷದ ಸೆಲೆಬ್ರೇಷನ್ನು ಮಾಡಿದ್ರು ಮೊನ್ನೆ. 2 ವರ್ಷದ ನಮ್ಮ ಸಾಧನೆ ಅಂತ. ಸಾಧನೆಯನ್ನ ಕೇಳಿದ್ರೆ ಒಂದು ಸಾಧನೆಯೂ ಇಲ್ಲ. ಏನಾದರೂ ಒಂದು ವಿಶೇಷವಾಗಿ ಜನರ ಬದುಕು ಪರಿವರ್ತನೆ ಆಗಿದೆಯಾ ಅಂತ ಹೇಳಿದ್ರೆ ಇಲ್ಲ. ಏನಕ್ಕೂ ಹೊರತು ಉತ್ತರ ಇಲ್ಲ. ಈ ರೀತಿಯ ಅನೇಕ ಕೆಟ್ಟ ಅವರ ಆಡಳಿತದ ನಡೆಯನ್ನು ನಾವು ವಿರೋಧಿಸಬೇಕಾಗಿದ್ದು ನಮ್ಮ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಂದು ನಮ್ಗೆಲ್ರಿಗೂ ಗೊತ್ತಿದೆ, ಬದುಕಿನಲ್ಲಿ ಮನುಷ್ಯನಿಗೆ 3 ತುಂಬ ಅವಶ್ಯಕ. ಒಂದು ಆರೋಗ್ಯ. ಮನುಷ್ಯ ಚೆನ್ನಾಗಿ ಬದುಕಿರಬೇಕು ಅಂದರೆ ಅವನಿಗೆ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅವನು ಆಹಾರ ಚೆನ್ನಾಗಿ ತಿನ್ನಬೇಕು. ಅದಕ್ಕೋಸ್ಕರ ಇನ್ನೊಂದು ಭಾಗ ಆಹಾರ ಮನುಷ್ಯನಿಗೆ. 3ನೇದು ವಿದ್ಯೆ. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ತಾನು ಉನ್ನತೀಕರಣಗೊಳ್ಳಬೇಕು, ತನ್ನ ಬದುಕನ್ನು ತಾನೇ ರೂಪಿಸ್ಕೋಬೇಕು ಅಂದಾಗ ಅವನಿಗೆ ಬೇಕಾಗಿರೋದು ವಿದ್ಯೆ. ಈ 3 ಈ ದೇಶದಲ್ಲಿ ಹಿಂದೆಂದೂ ವ್ಯಾಪಾರ ಆಗದಿರುವಂಥ ಸಮಯ. ನಮ್ಮ ಭಾರತದ ಸಂಸ್ಕೃತಿಯೇ ಹಾಗೆ. ಆಹಾರ, ವಿದ್ಯೆ ಮತ್ತು ಆರೋಗ್ಯ ಈ ದೇಶದಲ್ಲಿ ಉಚಿತವಾಗಿ ಕೊಟ್ಟಂತ ನಮ್ಮ ಪೂರ್ವಜರು ನಮ್ಮನ್ನ ಆ ರೀತಿಯ ಹಾದಿಯಲ್ಲಿ ಬೆಳೆಸಿದ್ರು. ದುರದೃಷ್ಟವಶಾತ್ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರ ಬದುಕು ನರಕಕ್ಕೇನಾದ್ರೂ ಹೋಗಿದ್ದಿದ್ರೆ, ನಾವೆಲ್ಲರೂ ಸೇರ್ಕೊಂಡು ಅದನ್ನು ಕಳಿಸಿದ್ದಿದ್ರೆ ಈ 3ನ್ನ ವ್ಯವಹಾರಗೊಳಿಸಿದ್ದು ಒಪ್ಕೋತೀವಿ, ಸರಿ. ಆದರೆ ಇಷ್ಟು ವರ್ಷ ಇದು ಯಾವತ್ತೂ ನಡೆದಿಲ್ಲ. ಅದು ಈ 2 ವರ್ಷ ಸರ್ಕಾರ ಬಂದ ಮೇಲಂತೂ ಇವ್ರ ಹತ್ರ ಯಾವ ಯೋಜನೆಗಳು ಕೊಡ್ಲಿಕ್ಕೂ ದುಡ್ಡಿಲ್ಲ. ಯಾವ ಯೋಜನೆಗಳಿಗೂ ದುಡ್ಡಿಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ ಇವರು ಔಷಧಿಗೆ ಹಣ ಕೊಡದೆ, ಅಲ್ಲಿ ಯಾರೋ ಒಬ್ಬ ರೋಗಿ ಆ ಔಷಧಿಯನ್ನು ಕೊಳ್ಳಕ್ಕಾಗದೆ ಅವನ ಮನೆಯಲ್ಲಿ ಅವ್ರು ಯಾರಿಗಾರು ಅನಾಹುತ ಆಗಿ ಅವ್ರು ಏನಾದ್ರು ವ್ಯತ್ಯಾಸ ಆದರೆ ಅವರ ಬದುಕಿನ ಅಥವಾ ಅವರ ಮನೆಯ ಕಷ್ಟದ ಹೊಣೆಯನ್ನು ಸರ್ಕಾರ ಹೊರತಾ. ಈ ಪರಿಸ್ಥಿತಿ ಇವತ್ತು ಈ ಸಮಾಜದೊಳಗೆ ಇರೋದ್ರಿಂದ ಇವತ್ತು ಯುವ ಮೋರ್ಚಾ BJP ಕರೆ ಕೊಡ್ತು, ನಿಜವಾಗ್ಲೂ ನೀವು ಇದನ್ನು ಸರಿ ಮಾಡ್ಕೊಳ್ಳಿ. ಹಾಸ್ಪಿಟ್ಲ್ಗಳಿಗೆ ನೀವು ವ್ಯವಸ್ಥೆ ಸರಿಯಾಗಿ ಕೊಡಿ. ಹಾಸ್ಪಿಟ್ಲಿಗೆ ಉದ್ಯೋಗ, ಡಾಕ್ಟರ್ನ ಕೊಡಿ, ಸಿಸ್ಟರ್ಸನ್ನು ಕೊಡಿ, ಎಲ್ಲ ಸಫಿಷಿಯೆಂಟ್ ಎಲ್ಲವನ್ನು ಕೊಟ್ಟುಕೊಂಡು ಅದಕ್ಕೆ ಸರಿಯಾದ ಔಷಧಿಯನ್ನು ಕೊಟ್ಕೊಂಡು ನೀವು ಅವತ್ತು ತೋರಿಸಿ, 1 ವರ್ಷ ಮಾಡಿ ತೋರಿಸಿ. ಒಂದೇ ಒಂದು ಪೇಷೆಂಟು ಸರ್ಕಾರಿ ಆಸ್ಪತ್ರೆಯಿಂದ ಮೆಡಿಸಿನ್ಗಾಗಿ ಹೊರಗಡೆ ಹೋಗಿಲ್ಲ ಅನ್ನೋದನ್ನು ರೂಪಿಸಿ ಅವತ್ತಿದನ್ನು ಬಂದ್ ಮಾಡಿ 1 ವರ್ಷ ಅವಕಾಶ ಕೊಟ್ಟು ನೋಡಿ. ಹಾಗಾದ್ರೆ ನೀವು ಮಾಡಿ ತೋರಿಸಿ. ಇದು ಸಾಧ್ಯ ಇಲ್ಲ. ಇನ್ನು ಗ್ಲೂಕೋಸ್ ಕೂಡ ಹಾಸ್ಪಿಟಲ್ ಒಳಗಡೆ ಇಲ್ಲ. ಆ ರೀತಿ ಮಾಹಿತಿ ಇದೆ. ಇನ್ನು ಕೇಳ್ತಾ ಹೋದ್ರೆ ಡಾಕ್ಟರ್ಗಳು ಬಾಣಂತಿದೆ. ಡಾಕ್ಟರ್ಗಳು ಬಂದು ಹೇಳಕ್ ತಯಾರಿರೋದು ಅವರೆಲ್ಲ ಸರ್ಕಾರಿ ಉದ್ಯೋಗದಲ್ಲಿರೋರು. ನಮ್ಮ ಹತ್ರ ಇಷ್ಟಿದೆ ಅಂತೇಳಿ ಬಹಿರಂಗ ಪಡಿಸಿದ್ರೆ ನಾಳೆ ನೀವು ಅವರಿಗೂ ನೋಟಿಸ್ ಕೊಡ್ತೀರಿ. ನಿಮಗೆ ಯಾರು ತೊಂದರೆ ಮಾಡ್ತಾರೋ ಎಲ್ರಿಗೂ ನೋಟಿಸ್ ಕೊಟ್ಟು ಹೆದರಿಸಿದ್ದೇ ಮಾಡಿದ್ದು ಸರ್ಕಾರಿ ಅಧಿಕಾರಿಗಳನ್ನು. ಆ ಕಾರಣಕ್ಕೆ ಅವ್ರು ಬಹಿರಂಗ ಪಡಿಸಲ್ಲ, ಅವ್ರು ಬಾಯಿ ಬಿಟ್ಟು ಹೇಳಲ್ಲ. ನಾವು ಪದೇ ಬಂದು ದಿನ ಕೇಳೋಕ್ಕಾಗಲ್ಲ. ಯಾವತ್ತೋ ತಿಂಗಳ ಒಂದ್ಸರಿ ಬಂದು ಏನಾಗಿದೆ ಏನು ಅಂತ ನಾವು ಕೇಳಿದಾಗ ಅದಕ್ಕೆ ಪಟ್ಟಿ ಕೊಟ್ಟರೆ ಅವ್ರ ಹತ್ರ ಔಷಧಿಗಳಿರಲ್ಲ. ಆ ಕಾರಣಕ್ಕೆ ಬಂಧುಗಳೇ ನಾವು ಹೇಳಕೊಳ್ತಿರೋದು, ನೀವು ಔಷಧಿಯನ್ನು ಸರಿಯಾಗಿ ಕೊಡಿ. ಆಗ ನೋಡೋಣ ಮುಂದಿನ ಸರಿ ನಿಮ್ಮ ಹತ್ರ ಒಂದು ಪೇಷಂಟನ್ನು ಹೊರಗೆ ಕಳಿಸ್ತಿಲ್ಲ ಅಂತಂದ್ರೆ ಜನ ಮಾತಾಡ್ತಾ ಇದ್ರು ಮೊನ್ನೆ. ಇದು ಯಾಕೆ ನಿಲ್ಸಕೊಳ್ತೀವಿ ಅಂತಾಗ ಸಾಮಾನ್ಯರು ಮಾತಾಡಿದ್ರು. ನಮಗೂ ಅನಿಸ್ತಾ ಇದೆ, ಈ ಮೆಡಿಕಲ್ ಶಾಪ್, ಈ ಜನೌಷಧಿ ಕೇಂದ್ರದ ಬೋರ್ಡ್ನಲ್ಲಿ ಮೋದಿಜಿಯವರ ಒಂದು ಫೋಟೋ ಇದೆ. ಈ ಫೋಟೋನ ಈ ರಾಜ್ಯ ಸರ್ಕಾರಕ್ಕೆ ನೋಡೋಕ್ಕಾಗ್ತಿಲ್ಲ ಅಂತ ನಮ್ಗೆ ಅನ್ಸಕ್ತಿದ್ದಾಗಿದೆ. ಯಾಕೆಂದ್ರೆ ಈ ಬಂದವರೆಲ್ಲ ಪುಣ್ಯಾತ್ಮ ಈ ರೀತಿಯ ಒಂದು ಯೋಜನೆ ತಂದಿಯಾನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರಲ್ಲ, ಇದನ್ನ ನೋಡಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆ ಕಾರಣಕ್ಕೆ ಇಲ್ಲಿ ಮಾತ್ರ ನೀವು ಬಂದ್ ಮಾಡ್ತೀರಿ ಅಂತ. ಯಾಕಂದ್ರೆ ಸಾವಿರಾರು ಜನ ಬರ್ತಾರೆ ಹಾಸ್ಪಿಟ್ಲಿಗೆ. ಬಂದವರೆಲ್ಲ ಮೆಡಿಕಲ್ ಶಾಪಿಗೆ, ಜನೌಷಧಿ ಕೇಂದ್ರಕ್ಕೆ ಬರ್ತಾರೆ. ಬಂದವ್ರು ಈ ಮೋದಿ ನೋಡ್ತಾರಲ್ಲ ಅಂತ ಹೊಟ್ಟೆವ್ರಿ ನಿಮಗೆ. ಕೋಟ್ಯಾಂತರ ಜನರ ಜೀವನವನ್ನ ರೂಪಿಸುವಂತ, ಅವರ ಜೀವನಿಗೆ ಬದುಕಿಗೆ ಆಸರೆಯಾಗಿ ನಿಂತಂಥವ್ರು ಮೋದಿ. ಅವರ ಯೋಜನೆಗಳು ಸಾಮಾನ್ಯರಿಗೆ ಇವತ್ತು ಆ ಪಟ್ಟಿಯನ್ನ ಕೊಡ್ತಾ ಹೋಗಲ್ಲ. ಹೇಳ್ತಾ ಹೋದ್ರೆ 100 ಯೋಜನೆ. ಒಂದು ಯೋಜನೆಯನ್ನು ಇವತ್ತಿಗೂ ನಿಲ್ಲಿಸಿಲ್ಲ. ದ್ವೇಷದ ರಾಜಕಾರಣ ನಿಮ್ಮದು. ಕೇಂದ್ರ ಸರ್ಕಾರದ ಯೋಜನೆಗಳು ನಿಲ್ಲಬೇಕು. ಹಿಂದಿನ ಸರ್ಕಾರ ಮಾಡಿರುವಂಥ ಎಲ್ಲ ಯೋಜನೆಗಳು. ನಮ್ಮ ಯಡಿಯೂರಪ್ಪನವರು ಕೃಷಿ ಸಮ್ಮಾನ್ ಕೇಂದ್ರ ಸರ್ಕಾರ ಕೊಡ್ತಿದ್ದ 6,000ಕ್ಕೆ 4,000 ಸೇರಿಸ್ಕೊಟ್ರು. ಇವ್ರು ನಾವು ಅವ್ರ ಮನೆ ತಾಯಂದ್ರಿಗೆ 2,000 ತಿಂಗಳಿಗೆ ಕೊಡ್ತಾ ಇದೀವಿ ಅಂತ ಆ 4,000 ಕಸ್ಕೊಂಡು ಈ ರೀತಿ ರೇಟ್ ಹೆಚ್ಚು ಮಾಡಿದ್ದಿದೆಯಲ್ಲ.
ನಮ್ಮ ಜ್ಞಾನೇಂದ್ರ ಯಾವಾಗಲೂ ಭಾಷಣ ಮಾಡ್ತಾ ಹೇಳ್ತಾರೆ, ಒಂದು ಆಲ್ಕೋಹಾಲ್ ರೇಟು ಹೆಚ್ಚು ಮಾಡಿದ್ರಿಂದ ಒಂದು ಮನೆಗೆ ಒಬ್ಬ ಸಾಮಾನ್ಯ ಯಾರೋ ಒಬ್ಬ ಸ್ವಲ್ಪ ಏನೋ ಕುಡಿಯೋ ಅಭ್ಯಾಸ ಇದೆ ಅಂದ್ರೆ ಅವನ ಮನೆಯಿಂದ 3-4 ಸಾವಿರ ಕಿತ್ಕೋತಾರೆ, ಅವ್ರ ಮನೆ ತಾಯಂದ್ರಿಗೆ 2 ಸಾವಿರ ಕೊಡ್ತಾರೆ. ಈ ರೀತಿ ಎಲ್ಲದರಲ್ಲೂ ಹಾಲಿನ ಬೆಲೆ, ವಿದ್ಯುತ್ ಬೆಲೆ, ಬಸ್ಸಿನ ಚಾರ್ಜು, ಇದು ನಮ್ಮ ಮೆಟ್ರೋ ಚಾರ್ಜು, ಟ್ರೈನ್ ಚಾರ್ಜು, ಇದು ಬೆಂಗಳೂರಿನ ಮೆಟ್ರೋ ಚಾರ್ಜ್ ಎಲ್ಲವನ್ನೂ ಹೆಚ್ಚು ಮಾಡಿದ. ಹಾಲಿನ ಬೆಲೆ ರೈತರಿಗೆ ಅವರಿಗೆ ಸಹಾಯಧನ ಕೊಡ್ತಾ ಇದ್ರು, ಅದರಲ್ಲೇನು ಹೆಚ್ಚು ಮಾಡಿಲ್ಲ. ಒಂದು ನೋಡಿ, ಬೇಕಾದ್ರೆ ನಾವು ಪತ್ರಕರ್ತರಿಗೆ ನೀವು ಒಂದು ಅಂಕಣ ಮಾಡಿ, ನೀವು ನಮ್ಮ ಸರ್ಕಾರಿ ಅಧಿಕಾರಿಗಳನ್ನ ಉದ್ಯೋಗದಲ್ಲಿರೋರನ್ನ ನೀವು ಸಮೀಕ್ಷೆ ಮಾಡಿ. ಅವ್ರು ಬಾಯ್ಬಿಟ್ಟು ಎಲ್ಲೂ ಹೇಳಲ್ಲ, ಯಾಕಂದ್ರೆ ಸರ್ಕಾರದ ವಿರುದ್ಧ ಮಾತಾಡಂಗಿಲ್ಲ. ಆದ್ರೆ ಆಂತರಿಕವಾಗಿ ನೀವು ಸಮೀಕ್ಷೆ ಮಾಡಿ, ಎಲ್ಲ ಡಿ ದರ್ಜೆ ನೌಕರರಿಗೆ ಸಂಬಳ ಕೊಡ್ತಾ ಇಲ್ಲ ಸರಿಯಾಗಿ.